guys, welcome back to my YouTube channel, Darsha Vlogs. So guys, ಇವತ್ತು ಸ್ಯಾಟರ್ಡೇ ಈವ್ನಿಂಗ್ ಸಡನ್ ಪ್ಲ್ಯಾನ್ ಆಗಿಬಿಟ್ಟು ಐ ಗೋಯಿಂಗ್ ಟು ಮೈ ವಿಲೇಜ್. ಯಾಕಂದರೆ ಅಲ್ಲಿ ನನ್ನ ಕಸಿನ್ಸ್ ಎಲ್ಲರೂ ಸಿಗ್ತಾ ಇದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ನನ್ನ ಕಸಿನ್ ಸಿಗಬೇಕಂದ್ರೆ ನಾನು ಅಲ್ಲಿಗೆ ಹೋಗಲೇಬೇಕು. ಅಲ್ಲಿ ಹೋಗಿ ಇವತ್ತು ಗೋಕಾಟಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಸಲ ಆಲ್ರೆಡಿ ಹೋಗಿದ್ದೀವಿ, ನಾನು ನನ್ನ ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ ಗೋಕಾಟಿಂಗ್ ಹೋಗಿದ್ದು ಅಲ್ಲಿನ ಎಕ್ಸ್ಪೀರಿಯನ್ಸ್ ಎಲ್ಲ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಇನ್ನೊಂದು ಸಲ ಹೋಗ್ಬೇಕಂದ್ರೆ ತುಂಬ ಅನ್ನಿಸ್ತಾಯಿತ್ತು. ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಕ್ರೇಜಿಯಾಗಿರುತ್ತೆ. ನನ್ನ ಕಸಿನ್ಸ್ನೆಲ್ಲರೂ ಇನ್ನೂ ಇವತ್ತು ಪರಿಚಯ ಮಾಡಿಸ್ಕೊಡ್ತೀನಿ. ಬಿಕಾಸ್ ಇವತ್ತು ಯಾವುದೇ ಥರ ಫಂಕ್ಷನು ಇವೆಂಟು ಏನೂ ಇಲ್ಲ. ಸೊ ಎಲ್ಲರೂ ಫ್ರೀಯಾಗಿರ್ತಾರೆ. ಸ್ವಲ್ಪ ಫನ್ನಿಯಾಗಿ ಈ ವ್ಲಾಗ್ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಯಾ ಐ ಆಮ್ ಸೂಪರ್ ಡೂಪರ್ ರೆಡಿ ಟು ಗೋಕಾಟಿಂಗ್. ಇವಾಗ ನಾವು ನಮ್ಮ ದೊಡ್ಡಮ್ಮನ ಮನೇಲಿ ಇದ್ದೀವಿ. ನಮ್ಮ ದೊಡ್ಡಮ್ಮ ಇವಾಗ ಒಂದು ರೀಲ್ಸ್ ಮಾಡ್ತಾರಂತೆ. ಇವಾಗ ಒಂದು ರೊಮ್ಯಾಂಟಿಕ್ ಮೂಡ್ ಆನ್ ಮಾಡಿ ಬನ್ನಿ. ನಮ್ಮ ದೊಡ್ಡಮ್ಮ ಅವ್ರದ್ದು ಮಾಡಿ ಮಮ್ಮಿ. ನಮ್ಮ ದೊಡ್ಡಮ್ಮ ಫುಲ್ಲು ನಾಚ್ಕೊಂಡ್ಬಿಟ್ರು. ಹಾಯ್ ಗೈಸ್, ಲೈಟ್ಸ್ ಕೊಡಿ, ಮುಂಚೆನ ಗೊತ್ತಿಲ್ಲ ನೋಡಿ ಗೈಸ್. ಕ್ರಿಕೆಟ್ ಬಂದ್ರೆ ನಮ್ಮ ದೊಡ್ಡಪ್ಪ ಕಾನ್ಸಂಟ್ರೇಷನ್ ಎಲ್ಲ ಟಿವಿ ಮೇಲೆ ಹೋಗ್ಬಿಡುತ್ತೆ. ಇವಾಗ ಏನಾರು ಮಾಡ್ಕೊ ನೀನು. ನಾನು ಕ್ರಿಕೆಟ್ ಮೊದಲಿಂದಲೂ ಕ್ರಿಕೆಟ್, ಮಿಲಿಟರಿಲೂ ಕ್ರಿಕೆಟ್. ಮಿಲಿಟರಿಲಿ ಕ್ರಿಕೆಟ್ ಆಡಲ್ಲ, ಬಟ್ ಕ್ರಿಕೆಟ್ ಆಡೋರಿಗೆ ಅವಕಾಶ. ಮಮ್ಮಿ ಸೈಡ್ ಬಂದ್ಬಿಟ್ಟವ್ರೆ, ಏನೋ ಹೇಳ್ತಾ ಇದ್ದೆ ಅಂತ. ಈ ನನ್ನ ಮಗ ಇಲ್ಲಿ ಆಟ ಆಡ್ತಾವ. ನಮ್ಮಪ್ಪ ಅಮ್ಮ ಆಯ್ ಮಾಡೆ, ಇಲ್ಲಿ 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 ಆಯ್ ಮಾಡು. ಯಾಕೆ ಇದು ಗೈಸ್ ಅಪ್ಡೇಟ್. ಇವಾಗ ನಮ್ಮ ಮಮ್ಮಿ ಚೆನ್ನಾಗಿ ಕಿಸ್ಕೊಟ್ರು ನಮ್ಮ ದೊಡ್ಡಪ್ಪಂಗೆ ಕ್ರಿಕೆಟು. ಗೈಸ್, ಸೊ ನಮ್ಮ ನೈಟ್ ಔಟ್ ಇವಾಗ ಶುರು ಆಯಿತು. ಲೆಟ್ಸ್ ಸಿ ಏನೇನೆಲ್ಲ ಆಗುತ್ತೆ ಇವತ್ತು ಅಂತ. ಸಡನ್ನಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾವು ವಿ ಆರ್ ಹ್ಯಾವಿಂಗ್ ಆರ್ ಕಿರಣ್ ಅಣ್ಣ ಡ್ರೈವ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಅಣ್ಣ ಹಾಯ್ ಮಾಡಿ. ಹೈ. ಇಲ್ಲಿ ಗ್ರೇಟ್ ಲತಾ ಅವರಿದ್ದಾರೆ. ಸೊ ಇನ್ನು ತುಂಬ ಜನ ಜಾಯ್ನ್ ಆಗೋರಿದ್ದಾರೆ ಗೈಸ್. ಎಲ್ಲರೂ ತೋರಿಸ್ತೀನಿ. ಬನ್ನಿ, ಎಲ್ಲೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ತುಂಬ ಜಾಲಿಯಾಗಿರುತ್ತೆ, ಚಿಲ್ಲಾಗಿರುತ್ತೆ, ನಿಮಗೂ ಎಂಟರ್ಟೈನಿಂಗ್ ಆಗಿರುತ್ತೆ. ಕೀಪ್ ವಾಚಿಂಗ್. ಸೊ ಗೈಸ್, ಇವತ್ತು ಯೂಶಲಿ ಯಾವಾಗಲೂ ಇರೋಷ್ಟು ಜನ ಏನೂ ಇಲ್ಲ. ಸೊ ವೆಯ್ಟಿಂಗ್ ಪೀರಿಯಡ್ ಜಾಸ್ತಿ ಇಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ 20 ಮಿನಿಟ್ಸ್ ಅಷ್ಟೇ ಗೈಸ್. ಯಾರು ಇಲ್ವಲ್ಲ, 20 ಮಿನಿಟ್ಸ್ ಅಷ್ಟೇ ಅಂತ ಇವತ್ತು ವೆಯ್ಟಿಂಗ್ ಇರೋದು. ಲಾಸ್ಟ್ ಟೈಮ್ ಬಂದಾಗ ನಾವು 4 hours ವೆಯ್ಟ್ ಮಾಡಿದ್ವಿ. ಸೊ ಇವತ್ತು ಜಾಸ್ತಿ ಜನ ಇಲ್ಲದೆ ಇರೋ ಕಾರಣ ಜಾಸ್ತಿ ವೆಯ್ಟಿಂಗ್ ಇಲ್ಲ. ಇಷ್ಟೇ ಕಾರ್ಗಳಿದ್ದಾರೆ, ಇಷ್ಟೇ ಕಾರ್ಗಳು. ಫ್ಲಾಶ್ ಲೈಟ್ಸ್ ಯಾ ಗೈಸ್, ಫುಲ್ ಮಸ್ತಿ ಮಾಡಿಕೊಂಡು ನಾನು ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇವಾಗ ನಾನು ವಿಡಿಯೋ ಮಾಡ್ತೀನಿ. ಎಲ್ಲರೂ ಪರಿಚಯ ಮಾಡಿಸ್ತೀನಿ, ವೆಯ್ಟ್ ಮಾಡಿ, ಓಕೆನಾ? ಇಲ್ಲಿ ನೈಟ್ ವೈಬ್ಸ್ ತುಂಬ ಚೆನ್ನಾಗಿರುತ್ತೆ ಗೈಸ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಏನು ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೆ ಅಂತ ತೋರ್ಸಕ್ಕೆ ಹೋದೆ. ಬಟ್ ಅಲ್ಲಿ ಸ್ವಲ್ಪ ಬೀಪ್ ಕಂಟೆಂಟ್ ಎಲ್ಲ ಬಂದ್ಬಿಡ್ತು. ಅಂದರೆ ಅದು ನೈಟ್ ದುನಿಯಾನೇ ಬೇರೆ ಥರ ಇರುತ್ತೆ ಅಲ್ಲಿ ಬರ್ನೌಟಲ್ಲಿ. ಲೈಕ್ ಫುಲ್ಲು ಮಸ್ತಿ ಮಾಡೋಕ್ಕಂತಲೇ ಬರ್ತಾರೆ ಜನ. ಸೊ ಕೆಲವೊಂದೊಂದು ತೋರ್ಸೋಕ್ಕಾಗಲ್ಲ ಆ ಥರ. ಹಂಗಾಗಿ ಬೇಡ ಯಾಕೆ ಅಂದ್ಬಿಟ್ಟು ತೋರಿಸ್ಲಿಲ್ಲ ಗೈಸ್, ಅಷ್ಟೇ, ಇನ್ನೇನೂ ಇಲ್ಲ. ಆಲ್ಮೋಸ್ಟ್ ಎಲ್ಲ ನಮ್ಮ ಈಗ ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಜಸ್ಟ್ ಬಿಕಾಸ್ ಗೈಸ್ ನೆನ್ನೆ ಹೋದ್ಮೇಲೆ ಗೇಮ್ ಆಡಿದ್ವಿ, ಗೋಕಾಟಿಂಗ್ ಮಾಡಿದ್ವಿ. ಅದು ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಿರ್ತೀನಿ. ಇಲ್ಲ ಮಗನೆ, ನೀನು ಹುಟ್ಟಿರ್ಲಿಲ್ಲ, ಅವಾಗ ಹೋಗಿದ್ದಿದ್ದು. ನಾನು ಅವಾಗ ಹೋಗಿದ್ದಿದ್ದು ಹೇಳ್ತಾ ಇದ್ದೀನೋ ಅಮ್ಮ. ನೀನು ಅಮ್ಮನ ಹೊಟ್ಟೆಲಿದ್ದೆ ಅವಾಗ ಇನ್ನೂ, ಗೊತ್ತಾ? ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಸೊ ನನಗೇನಾಗೋಯ್ತು, ಒಂದು ಕಾರು ಫುಲ್ ಫೋರ್ಸಾಗಿ ಗುದ್ಬಿಟ್ಟು ಹೆವಿ ಪೇಯ್ನ್ ಆಗೋಯ್ತು. ಲೈಕ್ ಇಲ್ಲೆಲ್ಲ ಅದು ನಾವೇನು ಹಾಕ್ಕೊಂಡಿರ್ತೀವಲ್ಲ
ಏನಂತಾರಪ್ಪ ಅದನ್ನು, ಸೀಟ್ ಬೆಲ್ಟು, ಇದು ಗೋ ಕಾರ್ಟಿಂಗ್ ಕಾರ್ದು ಅದೆಲ್ಲ ತರ್ಚ್ಕೊಂಡು ಬೆನ್ನೆಲ್ಲ ಹೊಡ್ಕೊಂಡು ನೋವಾಗೋಯ್ತು. ಅದಾದಮೇಲೆ ನಾನು ಏನೂ ವಿಡಿಯೋ ಮಾಡಲಿಲ್ಲ. ಮತ್ತು ಆಮೇಲೆ ಕನಕಪುರ ರೋಡ್ಗೆ ಫುಲ್ಲು ಚನ್ನಪಟ್ಟಣವರೆಗೂ ಎಲ್ಲ ಹೋಗಿ ಲಾಂಗ್ ಡ್ರೈವ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ನಾನು ಮಲ್ಕೊಬಿಟ್ಟಿದ್ದೆ ಆ ಟೈಮ್ಗೆ, ಸೊ ಆವಾಗೂ ವಿಡಿಯೋ ಮಾಡಲಿಲ್ಲ. ದಟ್ಸ್ ದ ಅಪ್ಡೇಟ್. ಯಾರಿಗೂ ಪರಿಚಯನೂ ಮಾಡ್ಸೋಕ್ಕಾಗಲಿಲ್ಲ ನಾನು. ಮೇ ಬಿ ನೆಕ್ಸ್ಟ್ ಎಲ್ಲಾದರೂ ಹೋದಾಗ 100% ನಾನು ಎಲ್ಲರೂ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಯಾ ಗೈಸ್, ದಟ್ಸ್ ದ ಅಪ್ಡೇಟ್. ಇವಾಗ ಮನೇಲಿದ್ದೀವಿ. ನೈಟೆಲ್ಲ ನಿದ್ದೆ ಇಲ್ಲ. ನಾವು ಮನೆಗೆ ಬಂದಿದ್ದು 5 o'clock ಇನ್ ದ ಮಾರ್ನಿಂಗ್. ಸೊ ಇವಾಗ ಮಲ್ಕೋಬೇಕು. ಇವಾಗ ಕರೆಗುಮ್ಮ ಬರುತ್ತೆ, ಅದಕ್ಕೆ ಮಲ್ಕೋತಾ ಇದ್ದೀವಿ ನಾನು ನನ್ನ ಮಗ. ಅಲ್ವಾ ಅಮ್ಮ? ಪಾಪ ನಿಂದು ತೋರಿಸು ಆಟ್ ವೀಲ್ಸು, ಕಾರ್ಸ್ ಎರಡೂ ನೋಡಿ ಗಾಯ್ಸ್. ನಮ್ಮ ಮಗನ ಹತ್ರ ಆಟ್ ವೀಲ್ ಕಾರ್ಸ್ ಇದೆ. ಯಾವ್ದ್ಯಾವ್ದು ಹೇಳಮ್ಮ? ಕಾರ್ ನೇಮ್ಸ್ ಹೇಳು. ಕಾರ್ ನೇಮ್ಸ್ ಹೇಳು. ವಾಟರ್ ಕಾರ್. ಇದು ಯಾವ ಕಾರು? ಪಾರ್ಷಾ, ಆಡಿ. ಆಡಿ ಪಾರ್ಷಾ ಅಂತೆ. ನೋಡಿ ಗೈಸ್, ಇದನ್ನೇ ಇಟ್ಕೊಂಡು ನೆನ್ನೆಯಿಂದ ಆಡ್ತಾ ಇದ್ದಾನೆ. ಚೆನ್ನಾಗಿದೆ ಇದು. ಡಿಕ್ಕಿ ಎಲ್ಲ ಓಪನ್ ಮಾಡ್ಬೋದು, ಡೋರ್ಸ್ ಎಲ್ಲ ಓಪನ್ ಮಾಡ್ಬೋದು. ಆ್ಯಂಡ್ ಹಿಂದೆ ಎಳೆದ್ಬಿಟ್ರೆ ಫುಲ್ ಮುಂದೆ ಹೋಗುತ್ತೆ. ಚೆನ್ನಾಗಿದೆ ಕಾರ್ಸ್, ಮೆಟಲ್ ಕಾರ್ಸ್. ಅಲ್ಲಮ್ಮ? ಪಪ್ಪಿ ಕೊಡಮ್ಮ. ಕರ್ಕೊಂಡು ಹೋಗಿಲ್ಲ. ಗೇಮಿಗೆ ನಾವು ಹೋಗಿರ್ಲಿಲ್ಲ ಪಾಪ. ಯಾರು ಹೇಳಿದ್ದು? ನೀನು ಹೊಟ್ಟೆಲಿದ್ದಲ್ಲ, ಅಮ್ಮನ ಹೊಟ್ಟೆಲಿ ಅವಾಗ ಹೋಗಿದ್ದಿದ್ದು. ನಾವು ಇನ್ನೊಂದ್ಸಲ ಹೋಗೋಣ. ನೀನು ಇವಾಗ ಹುಟ್ಟಿದ್ಯಲ್ಲ, ಅಮ್ಮನ ಹೊಟ್ಟೆಯಿಂದ ಈಚೆ ಬಂದಲ್ಲ, ಇವಾಗ ಇನ್ನೊಂದ್ಸಲ ಹೋಗೋಣ ಯಾವತ್ತಾದ್ರೂ, ಆಯ್ತಾ? ಆದ್ಮೇಲೆ ಅವನು ಈ ಕಾರ್ ಕೊಡ್ತಿಲ್ಲ, ಅವನ್ನ ಕರ್ಕೊಂಡು. ಚಿಕ್ಕ ಇಲ್ವಲ್ಲ ಹೋಗೋಕೆ. ಬೆಲ್ಟು ಸರಿಯಾಗಿ ಹೊಡಿತು ಗೈಸ್. ನನಗಂತೂ ಸೀರಿಯಸ್ ಆಗಿ ಬೆನ್ನಿಗೂ ಸರಿಯಾಗಿ ಇಟ್ಟು ಬಿದ್ದಿದೆ. ನಾನು ಆದರೂ ಯಾರಿಗೂ ಹೇಳಿಲ್ಲ, ಬೈತಾರಿಲ್ಲ, ನಾವೇ ಹೋಗಿದ್ದಲ್ವಾ ಅಂತ. ಹಾಗಾಗಿ ಯಾರಿಗೂ ಹೇಳಿಲ್ಲ. ಮಲ್ಕೋಬೇಕು, ಇವಾಗ ಒಳ್ಳೆ ನಿದ್ದೆ ಮಾಡಬೇಕು. ಈಗ ಗೈಸ್, ಆಫ್ಟರ್ 2 days 3 days ಐ ಡೋಂಟ್ ನೋ, ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ಈ ನಡುವೆ ಯಾಕೆ ಇಷ್ಟು ಬಿಟ್ಸ್ ಆ್ಯಂಡ್ ಪೀಸಸ್ ಆಗ್ತಾಯಿದೆ ಅಂತ. ಪ್ರಾಪರಾಗಿ ಕಮ್ ಬ್ಯಾಕ್ ಮಾಡಬೇಕು. ಐ ನೀಡ್ ಸಮ್ ಟೈಮ್, ಬಿಕಾಸ್ ಎಲ್ಲನೂ ಮ್ಯಾನೇಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆ್ಯಂಡ್ ಅನದರ್ ನ್ಯೂಸ್ ಅಬೌಟ್ ಮೈ ಪ್ರೊಫೆಷ್ನಲ್ ಲೈಫ್ ಇಸ್, ಸೊ ನಾನು AP ಯುರೋಪ್ ಟೀಮಿಂದ AP ಇಂಡಿಯಾ ಟೀಮಿಗೆ ಮೂವ್ ಆಗಿದ್ದೀನಿ. ಸೊ ಐ ಸ್ಟಾರ್ಟೆಡ್ ಅ ನ್ಯೂ ಟ್ರೈನಿಂಗ್ ಅಗೇನ್. ಇನ್ನೇನು ಯುರೋಪಲ್ಲಿ ಸೆಟಲ್ ಆಗಿದ್ದೆ, ಕಂಫರ್ಟ್ ಝೋನಲ್ಲಿ ಒಂದು ನೋಡ್ಕೊಂಡಿದ್ದೆ. ಸಡನ್ಲಿ ಐ ಮೂವ್ ಟು ಇಂಡಿಯಾ. ಸೊ ಹೊಸ ಟ್ರೈನಿಂಗ್, ಹೊಸ ಪ್ರಾಸೆಸ್, ಹೊಸದಾಗೆಲ್ಲ ಕಲಿತಾ ಇದ್ದೀನಿ. ಸೊ ಬ್ಯುಸಿ. ಇವತ್ತು ನಮ್ಮೂರಲ್ಲಿ ನಾಟಕ ನಡೀತಾ ಇದೆ ಗೈಸ್. ನಿನ್ನೆಯಿಂದ ನಮ್ಮೂರಲ್ಲಿ ಊರಹಬ್ಬ ಇದೆ. ಅದನ್ನು ಕೂಡ ಕ್ಯಾಪ್ಚರ್ ಮಾಡಲಿಲ್ಲ ನಾನು. ಅಟ್ಲೀಸ್ಟ್ ಇವತ್ತು ನಾಟಕದ ಒಂದಷ್ಟು ಫಿಲ್ಮ್ಸ್ನ ಹಾಕ್ಬಿಟ್ಟು ಈ ವ್ಲಾಗ್ನ ಎಂಡ್ ಮಾಡೋಣ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ದಿಸ್ ವಿಡಿಯೋ. ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ. ಊಟ ಮಾಡ್ತಾಯಿದ್ದೀನಿ. ಊಟ ಮಾಡಿಬಿಟ್ಟು ಹೋಗೋಣ. ಮೈ ಮಾಮ್ ಇಸ್ ಕೋಲ್ಡಿಂಗ್ ಫ್ರಮ್ ಲಾಂಗ್ ಟೈಮ್. ಬಾ ಬೇಗ ತಿನ್ನು ಅಂತ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಗೈಸ್, ನನಗೆ ಈ ನಾಟಕದಲ್ಲಿ ಏನು ಇಷ್ಟ ಆಯಿತು ಅಂದರೆ ಏನೇನೋ ಅಪ್ಗ್ರೇಡ್ ಆಗ್ತಾಯಿದೆ. ಆ್ಯಂಡ್ ಅದೇ ಥರ ಇವಾಗ ನೋಡಿ ನೀವು, ಮುಂಚೆ ಎಲ್ಲ ಸೀನ್ಸ್ಗಳು ಏನು ಪರದೆ ಬಿಡ್ತಾಯಿದ್ರು ಒಂದೊಂದೇ. ಇವಾಗ ಅದಕ್ಕೂ LED ಬಂದುಬಿಟ್ಟಿದೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ LED ಎಫೆಕ್ಟು. ಆ್ಯಂಡ್ ನೋಡಿ ಆ ಸಿಂಹಗಳು ಬರೋದು ರಿಯಲ್ಲಾಗಿ ಅನ್ನಿಸ್ತಾ ಇತ್ತು. ಅದು ರಿಯಲ್ಲಾಗಿ ಏನೋ ನೋಡ್ತಾ ಇದ್ದೀವೇನೋ ನಾಟಕ ಅನ್ನೋ ಥರ. ಸೊ ಎಷ್ಟೆಲ್ಲ ಅಪ್ಗ್ರೇಡ್ ಆಗಿಬಿಟ್ಟಿದೆ ವರ್ಲ್ಡ್ ಅಂತ ನೋಡಿದ್ರೇ ಗೊತ್ತಾಗೋದು ಅಲ್ವಾ. ಸೊ ನಂಗೆ ಅದಕ್ಕೆ ಈಗ ಇವತ್ತು ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಅಟ್ ಆಫೀಸ್. ನಿನ್ನೆ ನಾಟಕ ಎಲ್ಲ ಏನಿತ್ತು, ಅದಾದಮೇಲೆ
ಲೇಟ್ ನೈಟ್ ಬಂದು ಮಲ್ಕೊಬಿಟ್ಟೆ, ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಲಂಚ್ ಮಾಡಿ ಬ್ರೇಕ್ ಬಂದಿದ್ದೀನಿ. ಐ ಥಾಟ್ ಆಫ್ ಎಡಿಟಿಂಗ್ ದಿಸ್ ವಿಡಿಯೋ. ಸೊ ಆಗ ನಾನು ಇದು ಎಂಡೇ ಮಾಡಿಲ್ಲ ಅಂತ ನೆನಪಾಗ್ಬಿಟ್ಟು ಐ ಆಮ್ ಡೂಯಿಂಗ್. ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ಕಸಿನ್ಸ್ನ ನಾನು ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ, ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದೆ. ಬಟ್ ಆದರೆ ನನಗೆ ಸೀರಿಯಸ್ಲಿ ತುಂಬ ದೊಡ್ಡ ಇಂಜುರಿನೇ ಆಗೋಯಿತು. ಇವಾಗಲೂ ಕೂಡ ಪೇಯ್ನ್ ಇದೆ. ಸೊ ಅದಕ್ಕೋಸ್ಕರ ನಾನು ಮತ್ತೆ ವ್ಲಾಗೆಲ್ಲ ಮಾಡೋದಕ್ಕೆ ಆಗಲಿಲ್ಲ. ಪ್ರಾಬಬ್ಲಿ ಇನ್ ನೆಕ್ಸ್ಟ್ ವಿಡಿಯೋ ಆರ್ ಸಮ್ ಟೈಮ್ ಯಾವಾಗ ನನ್ನ ಕಸಿನ್ಸ್ನ ಮೀಟ್ ಮಾಡ್ತೀನಿ ಆವಾಗ ಡೆಫಿನೆಟ್ಲಿ ಐ ವಿಲ್ ಶೋ ಯು ಆಲ್ ಮೈ ಕಸಿನ್ಸ್, ಯಾರ್ಯಾರು ಏನೇನು ಹೇಗೆ ಅಂತ ಎಲ್ಲ. ಓಕೆನಾ? ಬಾಯ್.